ಒಳ್ಳೆ ಪ್ರಸಿದ್ಧವಾದಂತ ಫಸ್ಟ್ ಈ ಆಡಿಟೋರಿಯಂ ಆಯ್ಕೆ ಮಾಡಿದ್ದೀರಿ, ಅದಕ್ಕೆ ಫಸ್ಟ್ ಒಂದು ನಿಮ್ಗೊಂದು ಅಭಿನಂದನೆಗಳು. ಬೇರೆ ಕಡೆ ಎಲ್ಲ ಬಹಳ ಜಿಜೆಟೆ ಇರ್ತದೆ. ನಿನ್ನೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಆದ್ರೆ ನನ್ನ ಚೀಫ್ ಮಿನಿಸ್ಟರ್ ಆರೋಗ್ಯ ವಿಚಾರಿಸಿಕೊಂಡಿದ್ದೆ, ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀನಿ ಡಿಕೆ ಅಂತ ಹೇಳಿದ್ರು. ನಾನು ಆಯ್ತು ಅಂತೇಳಿ ಎಲ್ಲ ಕ್ಯಾನ್ಸಲೇಷನ್ ತಂದ್ಕೊಂಡಿದ್ದೆ. ಆಮೇಲೆ ಒತ್ತಡ ಶುರು ಆಯ್ತು, ಪಾಪ ಎಲ್ಲ ಬಂದ್ಬಿಟ್ಟಿದ್ದಾರೆ ಹೊರಗಡೆಯಿಂದ ಅಂತ. ಚೀಫ್ ಮಿನಿಸ್ಟರ್ ಹೋದ್ರು, ಇಲ್ಲ ಹೋಗ್ಬೇಕು ಅಂತೇಳಿ ಕೊನೆಗೆ ನಿರ್ದೇಶನ ಬಂತು. ಸೊ ಅದಕ್ಕೆ ನಾನು ಇವತ್ತು ಒಪ್ಕೊಂಡು ಸ್ವಲ್ಪ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇತ್ತು, ತಡವಾಗಿ ಮಾಡಿದ್ದೇನೆ. ಇನ್ನ ಎಮರ್ಜೆನ್ಸಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ನಡೀತಾ ಇದೆ, ಅದರದ್ದು ಒಂದು ಇಂಪಾರ್ಟೆಂಟ್ ಮೀಟಿಂಗು ಮುಖ್ಯಮಂತ್ರಿ ಪರವಾಗಿ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ಜಾಸ್ತಿ ಟೈಮ್ ತಗೋಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ತಾವೆಲ್ಲ ಕ್ಷಮಿಸಬೇಕು. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ತಮ್ಮ ಕುಟುಂಬದವರ ಮಾಡಿದಂಥ ಸೇವೆಯನ್ನ, ನೀವು ಮಾಡಿದಂಥ ಅದಕ್ಕೆ ತ್ಯಾಗವನ್ನ ಗಮನದಲ್ಲಿ ಇಟ್ಕೊಂಡು ತಾವು ಕೂಡ ಸಂತೋಷ ಪಡಲಿಕ್ಕೆ ತಾವು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ಐಷಾ ಅವರು ಹೇಳ್ತಾ ಇದ್ರು, ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ಮಾತು, ಪತ್ರಿಕೋದ್ಯಮ ಒಂದು ಏಕೈಕ ಗುರಿ ಜನರ ಸೇವೆ ಮತ್ತು ದೇಶ ಸೇವೆ ಅಂತ ಮಾತನ್ನು ಕೂಡ ಅವರು ಸ್ಮರಿಸ್ಕೊಳ್ತಾ ಇದ್ರು. ನಾವು ಕೂಡ 100 ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡದನ್ನ ಈ ವರ್ಷ ನಾವು ಬಹಳ ಸಂಭ್ರಮದಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾನು ಯಾರು ಟೀಕೆ ಮಾಡ್ತದೋ ಅರ್ಥ ಇಲ್ಲ. ಒಂದು 7-8 ವರ್ಷದಿಂದ ನಾನು ಜಯಲಲಿತಾ ಅವರು ಬದುಕಿದ್ರು. ಆ ಬದುಕಿದಂತ ಸಂದರ್ಭದಲ್ಲಿ ಗವರ್ನರ್ ಮೀಟ್ ಮಾಡಕ್ ಹೋಗಿದ್ದೆ ನಾನು. ಆಗ ಗವರ್ನರ್ ನಮ್ಮ ತಮಿಳುನಾಡು ಮಾಧ್ಯಮದ ಸ್ನೇಹಿತರ ಬಗ್ಗೆ ಮಾತಾಡ್ತಾ ಇದ್ರು. ಚೀಫ್ ಮಿನಿಸ್ಟರ್ ಒಂದು 3 ತಿಂಗಳು ಹೋಗಿ ಅಲ್ಲಿ ಕೊಡೈಕೆನಾಲಲ್ಲೋ ಊಟಿಲಲ್ಲೋ ಸೀದಂತೆ ಯಾವ ಮೀಡಿಯಾವು ಬರೀಲ್ಲಂತೆ. ಕೊನೆಗೆ ಗವರ್ನರೇ ಕರ್ಸಿದ್ರಂತೆ. ಕರ್ಸ್ಬಿಟ್ಟು ಒಂದಂತೆ ಬರೀರಪ್ಪ, ಏನಾದ್ರು ಒಂದು ಬರೀದೆ ಅಂತ ಯಾರು ಬರೆಯಕ್ಕೆ ಮುಂದೆ ಬಂದಿದ್ದಂತೆ. ತಮಿಳುನಾಡಲ್ಲಿ ನನಗೆ ನಾವು ತೆಲಂಗಾಣದಲ್ಲಿ ಇದನ್ನು ನಾವು ಗಮನಿಸಿದ್ದೇವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮಗಿರೋಷ್ಟು ಸ್ವಾತಂತ್ರ್ಯ ಈ ಭಾರತದ ಯಾವ ದೇಶದಲ್ಲೂ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ.